ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ಸುಮಾರು ಶಿವಪುರಾಣದಲ್ಲಿ ಉಲ್ಲೇಖ ಆಗಿರುವಂತ ದೇವಸ್ಥಾನ ಶಿವಂದು. ಹೆಂಗಿದೆ ಅಂತೇಳಿ ಏನು ಎಲ್ಲಿರೋದಂತ ಹೇಳಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಿಲ್ಲಗುಂಜಿ ಎಂಬ ಗ್ರಾಮದಲ್ಲಿದೆ. ಅತ್ಯಂತ ಹಳೆಯ ದೇವಸ್ಥಾನ ಮತ್ತೆ ಶಿವಪುರಾಣದಲ್ಲಿ ಉಲ್ಲೇಖ ಇರುವಂತ ದೇವಸ್ಥಾನ. ಸುಮಾರು ವರ್ಷಗಳ ಹಿಂದೆ ಏನಾಗಿತ್ತು ಅಂದ್ರೆ ಕಾಶಿರಾಜನು ದಕ್ಷಿಣ ಭಾರತದ ಪರ್ಯಟನೆಗೆ ಈ ಕಡೆ ಎಲ್ಲ ಬಂದವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಶಿರಾಜಂದು ದಿನನಿತ್ಯದ ಕಾರ್ಯ ಏನಾಗಿತ್ತು ಅಂದ್ರೆ ಅವನು ಫಸ್ಟ್ ಗಂಗೆಯ ತೀರ್ಥವನ್ನು ಸೇವನೆ ಮಾಡಿ ಆಮೇಲೆ ದಿನನಿತ್ಯದ ಊಟ ಫಲಹಾರಗಳನ್ನ ಸೇವಿಸ್ತಿದ್ದ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದಿನ ಕಾಶಿರಾಜ ಇಲ್ಲಿ ಬಂದು ತಪಸ್ಸಿಗೆ ಕುಳಿತ್ಕೊಂತಾನೆ. ಅವಾಗ ಗಂಗೆ ಇಲ್ಲಿ ಅವನಿಗೆ ಅಂದ್ರೆ ಇಲ್ಲಿ ಗಂಗೆ ಉದ್ಭವ ಆಗಲ್ಲ. ಅವನ್ ದಿನ ಏನಾಗಿರುತ್ತೆ ಅಂದ್ರೆ ಗಂಗೆನ ಸೇವನೆ ಮಾಡಿ ಆಮೇಲೆ ಊಟ ಗೀಟ ಅಂದ್ರೆ ಮಾಡ್ತಾ ಇದ್ದ. ಸೊ ಅವಾಗ ಇಲ್ಲಿ ಗಂಗೆ ಉದ್ಭವ ಆಗಿಲ್ಲ. ಸೊ ಅವನಿಗೆ ಸ್ವಲ್ಪ ಬೇಜಾರಾಗಿ ಅವನು ತಪಸ್ಸಿಗೆ ಕುತ್ಕೊಳ್ತಾನೆ. ತಪಸ್ಸಿಗೆ ಕುತ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವನಿಗೆ ಕನ್ಸಲ್ಲಿ ಗಂಗೆ ಬಂದು ನಿನ್ನ ಕೂತಿರುವ ಸನಿಹದಲ್ಲಿ ಅಗೆದ್ ನೋಡು, ನಾನ್ ಅದ್ರ ಅಡಿಗಡೆ ಇರ್ತೀನಿ ಅಂತ ಹೇಳಿ ಕನ್ಸಲ್ ಬಂದ್ ಹೇಳ್ತಾನೆ. ಆಮೇಲೆ ಕಾಶಿರಾಜ ಅದನ್ನ ಅಗ್ದಾದ್ಮೇಲೆ ಹೋಗ್ಕೊಳ್ತಾಳೆ. ಅದಾದ್ಮೇಲೆ ಅವನು ಆ ಗಂಗೆನ ಸೇವನೆ ಮಾಡಿ ಇಲ್ಲಿಂದ ಹೊರಟೋಗ್ತಾನೆ. ತದನಂತರ ಸುಮಾರು ವರ್ಷಗಳ ಹಿಂದೆ ಒಬ್ಬ ಋಷಿ ಮುನಿಯವರ್ವ ಇಲ್ಲಿ ಬಂದು ತಪಸ್ಸಿಗೆ ಕೂರ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಋಷಿ ಮುನಿ ಇಲ್ಲಿ ತಪಸ್ಸಿಗೆ ಕೂತವಾಗ ಅವನ್ ಕನ್ಸಲ್ಲಿ ಮತ್ತೆ ಗಂಗೆ ಮಾತೆ ಉದ್ಭವಗೊಂಡು ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸು ಅಂತೇಳಿ ಆ ಋಷಿ ಮುನಿಯ ಇದ್ರಲ್ಲಿ ಕನ್ಸಲ್ಲಿ ಬಂದ್ ಹೇಳ್ತಾರೆ. ಅವಾಗ ಋಷಿವರ್ವನು ಇಲ್ಲಿ ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಅಂತ ಹೇಳಿ ಹಿಂದಿನ ಕಾಲದಿಂದ ಹೇಳ್ಕೊಂಡು ಇಲ್ಲಿನ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ರಹಸ್ಯವಾದ ವಿಶೇಷತೆ ಏನ್ ಹೇಳಿದ್ರೆ, ಇಲ್ಲಿ ಈ ಜಾಗದಲ್ಲಿ ಏನೇ ಇರ್ಲಿ ಇಲ್ಲಿಂದ ಒಂದು 50 ಅಡಿ ಕೆಳಗ್ ನೀವು ತೋಡಿದ್ರು ನೀರ್ ಬರಲ್ಲ. ಈ ಜಾಗದಲ್ಲಿ ಒಂದ್ 2-3 ಅಡಿ ಆಳ ನೀವು ತೋಡಿದ್ರು ಗಂಗೆ ಉಕ್ಕರಿತಾಳೆ. ಅಂದ್ರೆ ವಿಶೇಷತೆ ಏನಂದ್ರೆ ಅವಾಗ ಈ ಗುಡ್ಡದ ಹಿಂದೆ ಇಲ್ಲಿ ತೋರಿಸ್ತೀನಿ ನೋಡ್ರಿ, ಈ ಗುಡ್ಡ ಇದೆಯಲ್ಲ, ಈ ಗುಡ್ಡದ ಹಿಂದ್ಗಡೆಯಿಂದ ಗಂಗೆ ಯಾವಾಗ್ಲೂ ಶಿವನ ತಳಭಾಗದಲ್ಲಿ ಕಾಲ್ಭಾಗದಲ್ಲಿ ಹರಿತಾನೆ ಇರ್ತಾಳೆ ಯಾವಾಗ್ಲೂ. ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಬಂದು ನೀರು ಯಾವಾಗ್ಲೂ ಎಷ್ಟು ಪ್ಯೂರ್ ಕ್ಲಾರಿಟಿಯಿಂದ ನೀರ್ ಇಲ್ಲಿದೆ. ಇಲ್ಲಿ ನೋಡ್ಬೋದು ನೀವು ನೀರ್ ಹೆಂಗಿದೆ ಅಂದ್ರೆ ಫುಲ್ ಯಾವಾಗ್ಲೂ ಕಡಿಮೆ ಆಗಲ್ವಂತ. ಇಲ್ಲಿ ನೀರು ಯಾವಾಗ್ಲೂ ಹಿಂಗೆ ಇರುತ್ತೆ ಅಂತೆ. ಅಂದ್ರೆ ಈಗೆಲ್ಲಾದ್ರೂ ನೀವು ಮೋಟ್ರು ಏನಾದ್ರು ಇಟ್ಟು ಖಾಲಿ ಮಾಡ್ತು ಅಂತ ಅಂದ್ರು ಈ ನೀರು ಮತ್ತೆ ಒಂದು ಅರ್ಧ ಗಂಟೆ ಒಳಗೆ ಇದೇ ತರ ಫುಲ್ ಇರುತ್ತೆ ಅಂತೆ ನೀರು. ಇದು ಅವಾಗಿಂದನೂ ಗಂಗೆ ಇಲ್ಲಿ ಹರಿದು ಗಂಗೆ ಶಿವನ ಪಾದದಡಿಗಡೆ ಹರಿದು ಹೋಗ್ತಿರ್ತಾಳೆ. ಇವಾಗ್ಲೂ ಹರಿದು ಹೋಗ್ತಿರ್ತಾಳೆ. ಮುಂದ್ ನೋಡ್ಬೋದು ನೀವು, ತೋರಿಸ್ತೀನಿ ಬನ್ನಿ. ನೀರು ಅಡಿಗಡೆಯಿಂದ ತಾಳಪಾಯದಾಗ ಬಂದು ಈ ಪುಷ್ಕರಣಿ ಒಳಗಿಂದ ಮತ್ ಹಿಂಗೆ ಆ ಕಡೆ ಇನ್ನೊಂದು ಪುಷ್ಕರಣಿ ಇದೆ, ಹಂಗೆ ದಾಟಿ ಪಾಸ್ ಆಗುತ್ತೆ. ಈ ನೀರು ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಶರಾವತಿ ನದಿವರೆಗೂ ಈ ನೀರು ಶರಾವತಿ ನದಿ ಹೋಗಿ ದಾಟುತ್ತಂತೆ. ಈ ಕ್ಷೇತ್ರ ಏನಿದೆ ನೀವು ನೋಡ್ತಿದ್ದೀರಲ್ಲ, ಈ ಕ್ಷೇತ್ರ ಸುಮಾರು 12ನೇ ಶತಮಾನದಲ್ಲಿ ಕೆಳದಿ ಅರಸರುಗಳು ಸುಸಜ್ಜಿತವಾಗಿ ಇದನ್ನ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ರು. ಚಾಲುಕ್ಯರ ಬನವಾಸಿ ಶ್ರೀ ಮಧುಕೇಶ್ವರ ದೇವಸ್ಥಾನಗಳಲ್ಲಿ ಹೊಂದಿರುವಂತಹ ಕಂಬದ ರಚನೆ ನೀವು ಇಲ್ಲಿ ನೋಡ್ತಿರ್ಬೋದು. ಮನೆತನಗಳು ಇಲ್ಲಿ ದಾನ ಧರ್ಮಗಳನ್ನೆಲ್ಲ ನೀಡ್ತಾ ಸುಮಾರು ರಾಜಮನೆತನಗಳೆಲ್ಲ ಅರಸರು, ತುಂಬಾ ಮನೆತನಗಳ ಅರಸರೆಲ್ಲ ಇಲ್ಲ ದಾನ ಧರ್ಮಗಳನ್ನೆಲ್ಲ ಮಾಡ್ತಿದ್ರು. ಕೆಳದಿ ಅರಸರು ಶಿವರಾತ್ರಿ ದಿನ ವಿಶೇಷ ಪೂಜೆಯಲ್ಲಿ ಈ ದೇವಸ್ಥಾನಗಳಲ್ಲಿ ಪಾಲ್ಗೊಂಡಿದ್ದರೆಂದು ಕೆಳದಿಯ ನೃಪ ವಿಜಯದಲ್ಲಿ ವರ್ಣನೆ ಇದೆ. ತಪಸ್ವಿಗಳಾದ ಶ್ರೀ ಶಿವಾನಂದ ಸರಸ್ವತಿ ಅವರು ಇಲ್ಲಿಗೆ ನರ್ಮದಾ ನದಿಯಿಂದ ಕಮಲಶಿಲೆ ಲಿಂಗವನ್ನು ಇಲ್ಲಿ ತರಿಸಿ ಪ್ರತಿಷ್ಠಾಪನೆ ಮಾಡಿದ್ದು. ಈ ಲಿಂಗ ಸೂರ್ಯನ ಬೆಳಕಿನ ಸಮಯದಲ್ಲಿ ವಿಶೇಷ ಹೊಳಪನ್ನು ಹೊರಸೂಸುತ್ತದೆ ಅಂತ ಹೇಳಿ ಆವಾಗಿನ ಕಾಲದಲ್ಲಿ ಹೇಳ್ತಾ ಇದ್ದಾರೆ. ಅಡಿಪಾಯದಲ್ಲಿ ಹೂತು ಹೋಗಿರುವ ಮಣ್ಣಿನಿಂದ ಮಾಡಿರುವಂತಹ ಜಗುಲಿ ಇವೆಲ್ಲ ಅಡಿಗಡೆ ಹೂತು ಹೋಗಿದಾವೆ. ಮತ್ತೆ ಈ ದೇವಸ್ಥಾನದ ದೇವ ಪರಿವಾರಗಳೆಲ್ಲ ಹಿಂಭಾಗದ ಗೊಡ್ಡ ಕುಸಿತದಿಂದ ಅಡಿಗಡೆ ಮಣ್ಣಿನ ಒಳಗಡೆ ಎಲ್ಲ ದೇವತೆಗಳ ಪರಿವಾರಗಳೆಲ್ಲ ಹೂತು ಹೋಗಿದ್ದಾವೆ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರಲ್ಲ ನೀವು, ಆ ಪುಷ್ಕರಣಿಯಿಂದ ನೀರೇನ್ ಬರ್ತಾ ಇತ್ತು, ಆ ನೀರು ಇಲ್ಲಿಂದ ಬಂದು ಹಿಂಗೆ ತೋಟದಲ್ಲಿ ಬಂದು ಈ ಹೊಳೆಗಳನ್ನೆಲ್ಲ ಸೇರಿ ಇವಾಗ ಎಲ್ಲಿ ಹೋಗುತ್ತೆ ಅಂದ್ರೆ ಇಲ್ಲಿಂದ ಹರಿದು ತೋಟಗಳು ಮತ್ತೆ ಕೆರೆಗಳು ಹೊಳೆಗಳನ್ನೆಲ್ಲ ಸೇರಿ ಹರಿದ್ರಾವತಿಯಿಂದ ಸೀದಾ ಶರಾವತಿ ನದಿಗೆ ಈ ನೀರು ಹೋಗುತ್ತಂತೆ. ಎಷ್ಟು ಸುಂದರವಾಗಿರ್ತಕ್ಕಂತ ನೀರಿದೆ ನೋಡ್ಬೋದು ಗಂಗೆ. ಪಕ್ಕದಲ್ಲಿ ಇನ್ನೊಂದು ಶಿವಲಿಂಗ ಮೂರ್ತಿ ಸ್ಥಾಪಿಸಿದ್ದಾರೆ. ಇದ್ ನೋಡ್ರಿ, ಇದೇ ಶಿವ ಏನಂದ್ರೆ ಘೋರ ತಪಸ್ವಿಗಳಾದ ಶಿವಾನಂದ ಸರಸ್ವತಿ ಅವರು ನರ್ಮದಾ ನದಿಯಿಂದ ಕಮಲಶಿಲಾ ಲಿಂಗವಂತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಇದೇ ಕಮಲಶಿಲಾ
ಲಿಂಗ. ಇದು ಸೂರ್ಯನ ಬೆಳಕಿನ ಕಿರಣಗಳು ಇದ್ರ ಮೇಲೆ ಬಿದ್ದ ತಕ್ಷಣ ಇದು ಹೊಳಪನ್ನ ಜಾಸ್ತಿ ಮಾಡ್ಕೊಳತ್ತೆ. ಎಂತ ಸಖತ್ತಾಗಿರೋ ಅಂತ ಚೆನ್ನಾಗಿರುವಂತ ಒಂದು ಹೊಳಪನ್ನ ಹೊರಸೂಸುತ್ತಂತೆ ಈ ಲಿಂಗ. ನೋಡ್ತಿರ್ಬೋದು ಸೇಮ್ ಉಡ್ ಇದಂಗಿದೆ ನೋಡ್ರಿ. ಇದು ಕಮಲ ಶಿಲೆ ಕಲ್ಲು ಇದು ನೋಡಿ, ಶಿವಲಿಂಗ ಪ್ರತಿಷ್ಠಾಪನೆ. ಆಮೇಲೆ ಅಲ್ಲಿ ಹೇಳಿದ್ನಲ್ಲ ಆ ಗುಹೆ ತೋರ್ಸಿದ್ನಲ್ಲ ಫಸ್ಟಿಗೆ, ಆ ಗುಹೆಯಿಂದ ಇಲ್ಲಿ ನೋಡ್ರಿ, ಇಲ್ಲಿ ಹರಿತಾ ಇದೆ. ಇಲ್ಲಿ ಹರಿತಾ ಇರ್ಬೋದು, ನೀವು ನೋಡ್ತಾ ಇದೀರಲ್ಲ, ಇದು ಗಂಗೆ ನೀರು. ಇದು ಅಲ್ಲಿ ಯಾವಾಗ್ಲೂ ಕಡಿಮೆನೇ ಆಗಲ್ಲ. ಈ ಶಿವನ ಪಾದದಡಿಯಲ್ಲಿ ಇಲ್ಲಿ ಹರಿದು ಹೋಗ್ತಾ ಇರುತ್ತೆ ನೀರು, ಗಂಗೆ. ಇವಾಗ ನೋಡ್ತಿದ್ದೀರಲ್ಲ ನೀವು ಒಳಗಡೆ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಶಿವ ಇದು. ಈ ಕಡೆ ಸೈಡ್ ಗಣೇಶನ್ ಇಟ್ಟಿದ್ದಾರೆ, ಮತ್ತೆ ಈ ಕಡೆ ಸೈಡ್ ಫೋಟೋಸ್ ಮತ್ತೆ ಗಣೇಶ, ಮತ್ತೆ ಆ ಕಡೆ ಫುಲ್ ಒಳ್ಳೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾವ್ ಇವತ್ತು ಒಳ್ಳೆ ಸಮಯದಲ್ಲಿ ಬಂದಿವಿ. ಅಂದ್ರೆ ಇಲ್ಲಿ ಏನು ನನಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಗೊತ್ತಾಗಿರೋದು, ಈ ರಥ ಏನಿದೆಯಲ್ಲ, ಈ ರಥ ಹಾಳಾಗಿದೆ. ಅಂದ್ರೆ ಈಗ ಇನ್ನೊಂದ್ ರಥ ತರ್ತಾ ಇದಾರೆ. ಅಂದ್ರೆ ಇನ್ನೊಂದ್ 12-12:30 ಅಷ್ಟೊತ್ತಿಗೆ ರಥ ಬರುತ್ತೆ ಇಲ್ಲಿಗೆ. ಈ ರಥ ಏನಿದೆ ಇದು ಫುಲ್ ಹಾಳಾಗಿದೆ, ಅದಕ್ಕೋಸ್ಕರ ಹೊಸ ರಥ ತರ್ತಿದಾರಂತೆ. ಸೊ ಅದನ್ನ ನೋಡಕ್ಕಾದ್ರೆ ನೋಡೋಣ, ಅಂದ್ರೆ ಬೇಗ ಏನಾದ್ರು ಬಂದ್ರೆ ಆ ರಥನ ತೋರ್ಸಕ್ ನಿಮಗೆ ಟ್ರೈ ಮಾಡ್ತೀನಿ. ನೋಡ್ರಿ ಇದು ಹಳೆ ರಥ ಹೆಂಗಿದೆ ಅಂತ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.